ನಿಖಿತಾ, ಇದೇನು ಮನೆಯಲ್ಲಿ ಯಾರೂ ಇಲ್ಲವಲ್ಲ? ಎಲ್ಲರೂ ಎಲ್ಲಿಗೆ ಹೋಗಿರ್ಬೋದು ನಿಖಿತಾ? ಪಕ್ಕದ ಮನೆಗೆ ಏನಾದ್ರು ಹೋಗಿರ್ಬೋದ್ರಿ? ಇಲ್ಲ ಇಲ್ಲ, ಇವತ್ತು ಕಬ್ಬಿನ ಗದ್ದೆಯಲ್ಲಿ ಕೆಲಸದವೆಂದು ಅಣ್ಣ ಹೇಳಿದ್ದ. ಎಲ್ಲರೂ ಅಲ್ಲಿಗೆ ಹೋಗಿರ್ಬೋದು. ಹಾ ನಿಖಿತಾ, ಇದೆ ನೋಡು ಬಡವರ ಮನೆ. ಏನ್ ಅನಿಸ್ತಾ ಇದೆ ಮನೆ ನೋಡಿ? ಭಾನುಮತಿಯಾಗಿ ಕೌರವನ ಆಸ್ಥಾನದಲ್ಲಿರುವುದಕ್ಕಿಂತ ಸೀತೆಯಾಗಿ ಶ್ರೀರಾಮನ ಗುಡಿಸಲಲ್ಲೇ ಇರೋದಿಲ್ಲ ಸಲ್ವೇ? ಎಂತ ಮಾತನಾಡುತ್ತಿರುವೆ ನಿಖಿತಾ? ಹೌದ್ರಿ, ಹಂಗಿನ ಅರಮನೆಯಲ್ಲೇ ಇರೋಕ್ಕಿಂತ ಗಂಜಿಯ ಗುಡಿಸಲು ಲೇಸಲ್ವೇ? ನೋಡ್ರಿ, ಈ ನಿಮ್ಮ ಹೃದಯ ಶ್ರೀಮಂತಿಕೆ ಮುಂದೆ ನಿಮ್ಮ ಈ ಹಣ, ಆಸ್ತಿ, ಐಶ್ವರ್ಯ ಎಲ್ಲವೂ ಸಣ್ಣದ್ರಿ. ಮನೆ ಚಿಕ್ಕದಾದ್ರೆ ಏನಾಯ್ತು, ಮನಸ್ಸು ಮಾತ್ರ ತುಂಬಾ ದೊಡ್ಡದೇ ಇದೆ. ನೀನೊಬ್ಬ ಬಡ ರೈತರ ಮಡದಿಯಾಗಿ ಈ ರೀತಿ ಮಾತನಾಡುತ್ತಿರುವೆಯಲ್ಲ. ನಿನ್ನ ಮಡದಿ ಎನ್ನಲು ಮಹಾಲಕ್ಷ್ಮಿ ಎನ್ನಲು ನನಗೊಂದು ತಿಳಿಯೋದಾಗಿದೆ ನಿಖಿತಾ. ಹಬ್ಬ ಅಂತೂ ಮಡದಿ ಅಂದ್ರಲ್ಲ, ಅಷ್ಟೇ ಸಾಕು. ಹಾ, ನನಗೊಂದ್ ಮಾತು ನೆನಪಿಗೆ ಬಂತು. ಇನ್ನು ಮುಂದೆ ನೀವು ಕುದುರೆ ಸವಾರ ಆಗ್ಬೇಕು. ಅಂದ್ರೆ ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧದಲ್ಲಿ ಶ್ರೀಕೃಷ್ಣನು ಅರ್ಜುನಿಗೆ ಸಾರಥಿಯಾಗಲಿಲ್ವೇ? ಹೌದು. ಅದರಂತೆ ಅವನು ಸಾರಥಿಯಾಗಿ ಕೌರವವನ್ನು ನಾಶ ಮಾಡಿದಂತೆ ನೀವು ಈ ಕಲಿಯುಗದ ಕುದುರೆ ಸವಾರರಾಗಿ ನೀವು ಕಲಿಯುಗದ ಕೌರವರನ್ನ ನಾಶ ಮಾಡಬೇಕು. ನಿಖಿತಾ, ನಿನ್ನ ಮಾತು ಕೇಳುತ್ತಿದ್ದರೆ ನನ್ನ ಮೈ ಮನವಲ್ಲ ಪುಳಕಗೊಳಿಸಿತು. ಇದೇ ಸಂತೋಷದಲ್ಲಿ ಒಂದು ಹಾಡನ್ನು ಆಡಬಾರದೆ ನನ್ನ ಗಾನಕ್ಕೋಗಿಲೆ? ನನ್ನ ಚಲುವೆ
ಹಾ ನಿಖಿತಾ, ಅಣ್ಣ ತಂಗಿರಂತೂ ಇನ್ನು ಬರ್ಲಿಲ್ಲ. ನಾವಿಬ್ರನ್ನ ಊಟ ಮಾಡೋಣ ಬಾ ನಿಖಿತಾ. ಯಾರಿವರು ಮನೆಯಲ್ಲಿ ಇರುವವರು? ಅಣ್ಣ, ನೀನು ಇವರು ತಮ್ಮ ಇಂದ್ರ, ಯಾರಪ್ಪ ಈ ಹುಡುಗಿ? ಅಣ್ಣ, ಇವಳು ನಾನು ಮೆಚ್ಚಿರುವ ಸಂಗಾತಿ, ಪಕ್ಕದ ಊರಿನ ಶ್ರೀಮಂತನ ಮಗಳು, ತಂದೆ ತಾಯಿ ಯಾರು ಇಲ್ಲದ ಅನಾಥಳು. ಇವಳಿಗೆ ಬಾಳ ಕೊಡಬೇಕೆಂದು ಬಯಸಿ ಕರೆದುಕೊಂಡು ಬಂದಿರುವೆ ಅಣ್ಣ. ಓಹೋ, ಈಗ ಶ್ರೀಮಂತರು ಬಡವರು ಎಂಬ ಭೇದವಿಲ್ಲದೆ ಯಾರಾದರೇನು ಬಾಳೆಂಬ ಬಂಡಿಯಲ್ಲಿ ಈಜಬೇಕಲ್ಲವೇ? ತಮ್ಮ, ನಿನ್ನಿಷ್ಟವೇ ನನ್ನಿಷ್ಟವಪ್ಪ. ನಿಖಿತಾ, ಇವರೇ ನನ್ನ ಅಣ್ಣ, ಇವಳೇ ನನ್ನ ಮುದ್ದಿನ ತಂಗಿ. ಅಣ್ಣ, ಬಡವರ ಮನೆಗೆ ಭಾಗ್ಯದ ಬೆಳಕು ಬಂದಂತಾಗಿದೆ. ಅತ್ತಿಗೆ ಬಾರಮ್ಮ ಒಳಗಡೆ. ನಮಸ್ಕಾರ ಧರ್ಮಣ್ಣ. ಓಹೋ, ನಮಸ್ಕಾರ ಡಿ ಸಿ ಸಾಹೇಬ್ರಿಗೆ. ಸಾಹೇಬ್ರೆ, ನೀವ್ಯಾಕೆ ಇಲ್ಲಿ ಮಠ ಬರಕ್ ಹೋಗಿದ್ರಿ? ಒಂದು ಫೋನ್ ಮಾಡಿದ್ರಿ, ನಾನೇ ನಿಮ್ಮ ಹತ್ರ ಬಂದು ಬಿಡ್ತಿದ್ನಲ್ಲ. ದೂರ ಎಂದು ಹೇಳುತ್ತಿರುವ ನಿಮ್ಮಿಂದ ಹತ್ತಿರವಾಗೋಣ ಎಂದು ಬಂದಿರುವೆ. ಅಂದರೆ ನಿಮ್ಮ ಮಾತಿನ ಅರ್ಥ ನಮಗಾಗಲಿಲ್ಲ ಬಿಡ್ರಿ. ನಿಮ್ಮ ತಂಗಿ ರಕ್ಷಿತಾಳನ್ನು ನಮ್ಮ ಮನೆಯ ಸೊಸೆಯನ್ನಾಗಿ ನಮ್ಮ ಅಣ್ಣನ ಮಡದಿಯಾಗಿ ಮಾಡಿಕೊಳ್ಬೇಕೆಂದೇ ಬಂದಿರುವೆ. ಸಾಹೇಬ್ರೆ, ಆದ್ರೆ ಆ ಕಾಲ ಈಗ ಬದಲಾಗಿದೆಯಲ್ಲ ಸಾಹೇಬ್ರೆ. ಧರ್ಮಣ್ಣ, ಕಾಲ ಬದಲಾದ್ರೆ ನಾವು ಮಾತ್ರ ಬದಲಾಗಿಲ್ಲ ಅಲ್ವಾ? ನಿಮ್ಮ ತಮ್ಮ ನಾನು ಚಿಕ್ಕವನಿಂದ ಒಳ್ಳೆಯ ಸ್ನೇಹಿತರು. ನೀವು ಹೇಳುತ್ತಿರುವುದು ಸರಿ ಬಿಡಿ. ಅಣ್ಣ ಬಿಸಿನೆಸ್ ಮ್ಯಾನು, ತಮ್ಮ ಡಿಸಿ, ಇಬ್ಬರು ಬಹಳ ಅದೃಷ್ಟವಂತರು. ನೋಡಿ ಇಂದ್ರ, ನೋಡಿ, ಈ ಮದುವೆಗೆ ನೀವು ಒಪ್ಪುದಾದ್ರೆ ನಾನು ಈಗಲೇ ಮುಂದಿನ ತಯಾರಿಗೆ ಸಿದ್ಧನಾಗಿ ಬಿಡುವೆ. ನೋಡಿ ಸಾಹೇಬ್ರೆ, ನೀವು ಬಂದಿದ್ದು ಕೇಳಿದ್ದು ಒಂದಾಗಿ ಬಡವನ ಮನೆಯ ಭಾಗ್ಯೋದಯದ ದೀಪವೇ ತೆಗೆದಂತಾಯಿತು. ಆದರೂ ವಿಧಿ ಬರದಿದ್ರೆ ಅದನ್ನ ಯಾರು ತಪ್ಪಿಸಲು ಸಾಧ್ಯವಿಲ್ಲ. ಆದರೂ ನಾನೊಂದು ಮಾತು, ನನ್ನ ತಂಗಿಯನ್ನು ಕೇಳಬೇಕಲ್ವೇ? ತಂಗಿ ರಕ್ಷಿತಾ, ಬಾರಮ್ಮ ಹೊರಗೆ. ರಕ್ಷಿತಾ, ನಾವು ಈ ಊರಿನ ಆ ಗರ್ಭ ಶ್ರೀಮಂತ ಶೌರ್ಯನೊಂದಿಗೆ ನಿನ್ನ ಮದುವೆ ಮಾಡಬೇಕೆಂದು ತೀರ್ಮಾನ ತೆಗೆದುಕೊಟ್ಟಿದ್ದೇವಮ್ಮ. ಇದರಲ್ಲಿ ನಿನ್ನ ಅಭಿಪ್ರಾಯವೇನಮ್ಮ? ಇದರಲ್ಲಿ ನಿಮ್ಮ ಅಭಿಪ್ರಾಯದ ತೀರ್ಮಾನವೇ ನನ್ನದಾಗಿದೆ. ಧರ್ಮಣ್ಣ, ಹಾಗಾದ್ರೆ ಮತ್ತೆ ಕೆತ್ತಡ ಮುಂದಿನ ವಾರವೇ ಒಂದು ಒಳ್ಳೆಯ ಮುಹೂರ್ತ ನೋಡಿದ್ರಾಯ್ತು. ಹಾ, ಹಾಗೆ ಸ್ವಲ್ಪ ಮುಂದೆ ಬರಮ್ಮ. ಧರ್ಮಣ್ಣ, ಇಂದ್ರ, ನಾನೇನು ಹೋಗಿ ಬರ್ತೀನಿ. ಸಾಹೇಬ್ರೆ ನಿಂತ್ಕೊಳ್ಳಿ ಸಾಹೇಬ್ರೆ, ಹಾಗೆ ಹೋಗ್ಬಾರ್ದು. ಬೀಗರು ಮನೆಗೆ ಬಂದಿದ್ರಿ ಅಂದ್ಮೇಲೆ ಸ್ವಲ್ಪ ಊಟ ಮಾಡ್ಕೊಂಡು ಹೋಗಿರುವಂತೆ.
ಇಲ್ಲ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸವಿದೆ. ಇನ್ನೊಂದ್ಸರಿ ಬಂದಾಗ ಊಟನೇ ಮಾಡ್ಕೊಂಡು ಬರ್ತೀನಂತೆ. ಅದ್ಗೆ ನಾನಿನ್ನು ಹೋಗ್ಬಿಡ್ತೀನಿ. ತಂಗಿ ರಕ್ಷಿತಾ, ಈ ಸಂತೋಷದ ಸಮಯದಲ್ಲಿ ಒಳಗೆ ಹೋಗಿ ಏನಾದರೂ ಸ್ವಲ್ಪ ಸಿಹಿ ಊಟ ರೆಡಿ ಮಾಡೋ ನಡಿಯಮ್ಮ, ಹೋಗೋಣ. ಸರಿ ಅಣ್ಣ, ನಿನ್ ಇಷ್ಟದಂತೆ ಆಗ್ಲಿ. ಬಾರ.